ಕೇರಳದ ವಯನಾಡು ಗುಡ್ಡ ದುರಂತದಲ್ಲಿ ಇಲ್ಲಿ ತನಕ 156 ಜನ ಮೃತಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಮೂಲದ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಇವರು ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು. ಅಂದರೆ ಇವ್ರದೊಂದು ಕುಟುಂಬದಲ್ಲಿ ಇಬ್ಬರು ಮಿಸ್ಸಿಂಗ್, ಲೀಲಾವತಿ ಮತ್ತು ನಿಹಾಲ್ ಅಂತಕ್ಕಂಥ ಒಂದು ಮಗು. ಅನಿಲ್ ಅವರ ಪತ್ನಿ ಝಾನ್ಸಿ, ಅವರ ತಂದೆ ದೇವರಾಜು ಮತ್ತು ಅನಿಲ್ ಇವರಿಗೆಲ್ಲ ಗಾಯ ಆಗಿದೆ. ಅವರೆಲ್ಲ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅದರಲ್ಲಿ ಇಬ್ಬರು ಮಾತ್ರ ಮಿಸ್ಸಿಂಗ್, ಒಂದು ಲೀಲಾವತಿ ಅಂತ, ಮತ್ತೊಂದು ನಿಹಾಲ್ ಅನ್ನುವಂತಹ ಮಗು. ದೇವರಾಜ್ ಅವರು ಕೂಡ ಘಟನೆ ನೆನ್ಕೊಂಡು ಕಣ್ಣೀರು ಹಾಕಿದ್ದಾರೆ. ಬಹಳ ಘೋರ ದುರಂತ ಇದು. ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು. ನಾನು ಆಗಲೇ ಹೇಳ್ತಾ ಇದ್ದೆ, ಲೀಲಾವತಿ ಅಂತಕ್ಕಂಥವ್ರು ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರಂತೆ. ಇವತ್ತು ಹೊರಡಬೇಕಾಗಿತ್ತು, ಏನೋ ಕಾರಣಾಂತರದಿಂದ ಹೊರಡೋಕ್ಕಾಗಲಿಲ್ಲ. ನಾಳೆ ಬರ್ತೀನಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಈ ಲೀಲಾವತಿ ಅನ್ನೋರು ಮಗಳಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿ ಮಲಗಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗಾಗಲೇ ದುರಂತ ಸಂಭವಿಸಿದೆ. ಸದ್ಯಕ್ಕೆ ಲೀಲಾವತಿಯವರು ನಾಪತ್ತೆ, ಆ ನಿಹಾಲ್ ಅನ್ನೋ ಮಗು ಕೂಡ ನಾಪತ್ತೆ. ಈ ಕುಟುಂಬದ ಉಳಿದವರೆಲ್ಲರೂ ಕೂಡ ಬದುಕಿದ್ದಾರೆ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇವ್ರ ಪತಿ ದೇವರಾಜ್ ಅವರು ಮಾತನಾಡ್ತಾ ಜ್ಞಾಪಿಸ್ಕೋತಾರೆ ಘಟನೆ ಏನಾಯಿತು ಅಂತಂದ್ಬಿಟ್ಟು. ಆಮೇಲೆ ಮಂಡ್ಯದಲ್ಲಿ ಅವರ ಮಗಳು ಕೂಡ ಮಾತಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಏನೇನು ನಡೀತು. ಯಾಕೆಂದರೆ ಗಾಯಾಳುಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನು ನಡೀತು ಇನ್ಸಿಡೆಂಟ್ ಅಂತ. ಮಲಗಿರೋ ಮಗುನ ಎತ್ಕೋಬೇಕು, ಇನ್ನೇನು ತಾಯಿ ಇನ್ನೇನು ಎತ್ಕೊಳ್ಳೋಕೆ ಹೋಗಿದ್ದಾರೆ, ಗೋಡೆ ಬಿದ್ದುಬಿಟ್ಟಿದೆ ಮಗು ಮೇಲೆ. ಮಲಗಿರೋ ಮಗು ಹಾಗೆ ಹೋಗ್ಬಿಟ್ಟಿದೆ ಪಾಪ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಹಾಲ್ ಅನ್ನೋ ಮಗು ಮಲಗಿತ್ತಂತೆ, ನಿದ್ದೆ ಮಾಡ್ತಾ ಇತ್ತಂತೆ. ಎತ್ಕೊಳ್ಳೋಕೆ ಹೋದ ತಕ್ಷಣ ಗೋಡೆ ರಪ್ ಅಂತ ಮಗು ಮೇಲೆ ಬಿದ್ದುಬಿಟ್ಟಿದೆ. ಲೀಲಾವತಿಯನ್ನವರಂತೂ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಹಳ ನಿಜಕ್ಕೂ ಕೂಡ ಇನ್ನೂ ಸಿಕ್ಕಿಲ್ಲ ಅದು. ಅದಕ್ಕೋಸ್ಕರನೇ ಕಣ್ಮರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಏನು ನಡೀತು ಅನ್ನೋದನ್ನು ಆ ಸ್ಥಳದಲ್ಲಿ ಇದ್ದಂಥವ್ರು ಹೇಳಿದ್ದಾರೆ. ಗುಡ್ಡ ಕುಸಿತ ಆದ ಪರಿಣಾಮವಾಗಿ ನಿಮಿಷಕ್ಕೂ ಕೂಡ ಸಾವಿನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಲ್ಲಿ ಕೆಆರ್ಪೇಟೆ ಅಂದರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕೂಡ ಅಲ್ಲಿ ನಿವಾಸಿಗಳಿದ್ರು, ಕತ್ತರಘಟ್ಟ ಗ್ರಾಮದಲ್ಲಿ. ಅವರು ಕೂಡ ಇದೀಗ ನಾಪತ್ತೆ ಆಗಿದ್ದಾರೆ. ಲೀಲಾವತಿ 55 ವರ್ಷ. ಈ ಬಗ್ಗೆ ಮಾತನಾಡೋಕ್ಕೆ ಲೀಲಾವತಿ ಅವರ ಮಗಳು ನೋಡ್ತಿದ್ದಾರೆ, ಅವರ ಮಾತಾಡ್ತೀನಿ. ಅಮ್ಮ, ಕೊನೆಯದಾಗಿ ನಿಮ್ಮ ತಾಯಿಯವ್ರ ಜೊತೆ ಮಾತನಾಡಿದ್ದೇನು, ಏನೇ ಹೇಳಿದ್ರು ಅಂತೇಳಿ? 8 ಗಂಟೆಲಿ ಮಾಡಿದ್ರು. ನನ್ನ ತಮ್ಮ ಇರಲಿಲ್ಲ, ನೀ ಕೈಲಿ ಫೋನ್ ಕೊಡಿ ಅಂತಂದೆ. ಅವನು ಬಂದು ಸ್ನಾನ ಮಾಡ್ತಾವನೆ ಅಂತಂದ್ರು. ಮಳೆ ಜಾಸ್ತಿ ಆಗೈತೆ ಅಂತ ಟಿ ವಿಲೆಲ್ಲ ತೋರಿಸ್ತವ್ರೆ, ಬಂದ್ಬಿಡಿ ಅಂದೆ. ಇಲ್ಲಿ ಮಳೆ ಐತೆ, ಅಷ್ಟೊಂದು ಮಳೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ ಅಂತಂದರು. ನಾನು ಏನಾದರೂ ಆಗಲಿ ಮಳೆ ಮುಗಿಸ್ಕೊಂಡು ಹೋಗುರಿ, ಪಾಪನ್ನು ಜಾನ್ಸಿನೋ ನೀನು ಕಳಿಸ್ಬಿಡು, ನೀನು ಬಾವ ಅಂತ ಕರೆದೆ. ನಮ್ಮಪ್ಪ ಕೋಪ ಮಾಡ್ಕೊಂಡು, ಇವನು ನೀ ಕರ್ಕ ಬತ್ತಾಯಲ್ಲ, ನಾಳೆಗೆ ಬರ್ತೀವಿ ಕಣವ, ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಟ್ಟೆ ಅಂದರು. ಬೆಳಿಗ್ಗೆಗೆ ಬರೋಷ್ಟೊಳಗೆ ರಾತ್ರಿ 1:45 ಎಲ್ಲ ಕೊಚ್ಚೋಗವ್ರೆ. ಮನೆ ಹೊಸ್ದಾಗಿ ಮನೆ ಕಟ್ಟಿದ್ರು, ಮುಂದಿನ ತಿಂಗಳು ಗೃಹ ಪ್ರವೇಶ ಇಟ್ಕೊಂಡಿದ್ರು ಸರ್. ಅದರಲ್ಲಿ ಎಲ್ಲ ಕೊಚ್ಚೋಗಿ ಪಾಪನ ಕೈ ಹಿಡ್ಕೊಳ್ಳೋಷ್ಟೊಳಗೆ ನಮ್ಮಮ್ಮ ಹೊಂಟೋಗವ್ರೆ. ನಮ್ಮಮ್ಮಂಗೆ ದೊಡ್ಡ ಬಂಡೆ ಹೊಡೆದು ಮುಂದಕ್ಕೆ ಹೊಂಟೋದ್ರು ನಮ್ಮಮ್ಮ. ಪಾಪನ ಹಿಡ್ಕೊಳ್ಳೋಣ ಅನ್ನಷ್ಟಲ್ಲಿ ಗೋಡೆ ಕುಸಿದು ಪಾಪು ಮೇಲೆ ಬಿದ್ದೋಗೈತೆ. ಜಾಸ್ತಿ ಎಲ್ಲ ಕಡೆ ಮಣ್ಣೆಲ್ಲಾನು ತೆಗ್ದು ನೋಡವಳೆ, ಪಾಪು ಇಲ್ಲ. ನಮ್ಮ ಅಪ್ಪಾಜಿ ಪಾಪುನ ಹುಡ್ಕಾಡವ್ರೆ, ಅಪ್ಪ ಅಮ್ಮ. ತಮ್ಮ ಮಾತ್ರ ಮುಂದೆ ಅಲ್ಲೇ 1 ಕಿಲೋಮೀಟ್ರಷ್ಟು ಹೋಗಿ ಮಣ್ಣೊಳಗೆ ಊತೋಗಿ ಹೆಂಗೋ ಬಚಾವಾಗಿ ಎದ್ದು ಬಂದವನೇ. ಅವನಿಗೆ ಸ್ಪೈನೋ ಕಾರ್ಡ್ ಕಟ್ಟಾಗೈತೆ. ಮೂಗು ಬಾಯಿಗೆ ಎಲ್ಲ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಂಡು ಅವನು ಐಸಿಯುನಲ್ಲಿ ಮಿಮ್ಸ್ ಹಾಸ್ಪಿಟಲಲ್ಲಿ ಇದ್ದಾನೆ ಸರ್. ಅಂದ್ರೆ ಮೊನ್ನೆ ನಿಮ್ಮ ತಾಯಿಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡಿದ್ರು, ನೀವೇನು ಮಾತಾಡಿದ್ರಿ ಅಂತೇಳಿ? ಬರ್ತೀನಿ ಬೆಳಗ್ಗೆಗೆ ಅಂತ ಅಂದರು. ಒಂದ್ಸಲ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರು. ನೀನು ಬರ್ನಿಲ್ಲ ಅಂದರೆ ಅಲ್ಲೇ ಸಾಯಿ, ಮಕ್ಕಳನ್ನಾದರೂ ಕಳಿಸು ಅಂತ ಅಂದೆ. ನಾನು ಸಾಯ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದ್ಸಲ ನೋಡಬೇಕು ಅವ್ರನ್ನ. ನಮ್ಮ ಸಿರಿ ಊಟ ಮಾಡ್ತಾ ಇದ್ದ ನನ್ನ ತಮ್ಮನ ಪಾಪು. ಅತ್ತೆ ನಾನು ಸೈಕಲ್ ತೆಗ್ದು ಮಡಗು ಬರ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬರ್ತೀನಿ ಅಂದ. ಬರ್ಲಿಲ್ಲ. ಅವನು ನನ್ನ ಜೊತೆ ಒಂದೇ ಮಾತು ಮಾತಾಡ್ದ. ದಿನ ವಿಡಿಯೋ ಕಾಲ್ ಮಾಡಿ ನನಗೆ ಉಮ್ಮ ಕೊಡ್ತಿದ್ದ. ಅಯ್ಯೋ ಅಕ್ಕ ಜಿಲ್ವಕ್ಕ ನಮ್ಮ ಅಪ್ಪ ಸ್ವೆಟ್ರು ತಂದದೆ ನೋಡು, ತಾತ ಸ್ವೆಟ್ರು ತಂದದೆ ಅಂತ ತೋರಿಸ್ತಾ ವಿಡಿಯೋ ಕಾಲಲ್ಲಿ. ಹೊಂಟೋದ. ಅಯ್ಯೋ ಸರ್, ನನ್ನ ತಮ್ಮನ ಮಗುನು ನಮ್ಮ ಅಮ್ಮನು ಹೆಂಗಾದ್ರು ಸರ್, ಮುಖ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಅಂದ್ರೆ ನಿಮ್ಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಈಗ ಸದ್ಯ ಏನಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ?
ನಮ್ಮಮ್ಮ ಮಣ್ಣಲ್ಲಿ ಮುಚ್ಚೋಗವ್ರೆ, ಒಂದೇ ಒಂದು ಹಿಡ್ದ ಕೈ ಕಾಣ್ತೈತೆ ಇಷ್ಟು. ನನ್ನ ತಮ್ಮನ ಪಾಪಮ್ಮ ಕಡೆ ಮನಗಿದ್ದಂಗೆ ಹೊಂಟೋಗವ್ನೆ. ಅವನು ಹಂಗೆ ಮಲಿಕತ್ತಿದ, ಹಂಗೆ ಹೊಂಟೋಗವ್ನೆ. ಮುಖಕ್ಕೆಲ್ಲ ಕಲ್ಲು ಹೊತ್ಬಿಟ್ಟೈತೆ. ಅಯ್ಯೋ ನಿಮ್ಮ ತಂದೆ ಮತ್ತೆ ತಂದೆ ನನ್ನ ತಂದೆನೂ ನನ್ನ ತಮ್ಮನ ಹೆಂಡ್ತಿನೂ ಇಬ್ಬರನ್ನು ಕೈ ಹಿಡ್ಕೊಂಡು ಬಿದ್ದಿ ಹೋಗಿ ಮುಂದಕ್ಕೆ ಜಾರ್ಬಿಟ್ಟವ್ರೆ, ಪಕ್ಕಕ್ಕೆ ಹೊಂಟೋಗವ್ರೆ. ಇವರು ಮುಂದೆ ಹೋಗ್ಬಿಟ್ಟವ್ರೆ ಸರ್, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬಿಟ್ಟವ್ರೆ. ಝಾನ್ಸಿ ಅವ್ರ ಹತ್ರ ಮಾತಾಡಿದ್ರಮ್ಮ? ಝಾನ್ಸಿ ಜೊತೆ ನೆನ್ನೆ ಮಾತಾಡಿದೆ. ನನ್ನ ಮಗನ್ನ ನಾನೇ ಕೈಯಾರ ಕಳ್ಕೊಬಿಟ್ಟೆ. ಎತ್ಕೊಳಕ್ ಹೋಗೋಣ ಅನ್ನಷ್ಟೊಳಗೆ ಗೋಡೆ ಅದ್ರ ಮೇಲೆ ಬಿದ್ದುಬಿಡ್ತು ಮಗು ಮೇಲೆ. ಅಕ್ಕ ನಾನು ಹೆಂಗೆ ಹಿಡ್ಕೊಳ್ಳೋಣ ಅಂತ ಅಂದ್ಲು. ಅವಳಿಗೆ ಮಗು ಕಳ್ಕೊಂಡು ಹೆಂಗಿರ್ತಾಳೋ ನನಗೆ ಗೊತ್ತಿಲ್ಲ. ಅವಳಿಗೆ ಮಗು ಕಳ್ಕೊಂಡು ಇರಕ್ಕಾಯ್ತೇ ಇಲ್ಲ, ಒಂದು ಲೋಟ ನೀರು ಸಹ ಕುಡ್ದಿಲ್ಲ ಅವಳು. ಇದು ಈ ಕುಟುಂಬದ ಆಕ್ರಂದನ ಆಗಿರುವಂಥದ್ದು. ಅಂದರೆ ಬದುಕು ಕಟ್ಕೊಳ್ಳೋಕ್ಕೋಸ್ಕರವಾಗಿ ವಯನಾಡಿಗೆ ಹೋದಂಥವ್ರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಬ್ಬರು ಅಂದರೆ ಮೊಮ್ಮಗ ಮತ್ತು ಅಜ್ಜಿ ಇದೀಗ ಕಣ್ಮರೆ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕಾಗಿ ಕೂಡ ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಅವರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇನ್ನೊಂದು ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಘಟನೆ ಏನು ನಡೀತು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಉಳ್ಕೊಂಡಿರ್ತಕ್ಕಂಥವ್ರು. 1 ಕಿಲೋಮೀಟರ್ ಅನ್ನೋದು ಬಂಡೆ ಬಿದ್ದುಬಿಡ್ತು ತಾಯಿ ಮೇಲೆ, ಕೊಚ್ಕೊಂಡು ಹೋಗ್ಬಿಟ್ರು ಅಂತಲೂ ಗೊತ್ತಿದೆ, ಮಗು ಹೋಗ್ಬಿಡ್ತು ಅಂತಲೂ ಗೊತ್ತಿದೆ. ಬಟ್ ಮಗು ಮತ್ತು ಆ ತಾಯಿ ಸಿಕ್ಕಿಲ್ಲ ಇನ್ನೂ. ಅದು ಎಷ್ಟು ದೂರ ಹೋಗಿದಾರೋ ಅವ್ರ ತಮ್ಮ 1 ಕಿಲೋಮೀಟ್ರ್ ಕೊಚ್ಕೊಂಡು ಹೋಗಿ ಎಲ್ಲೋ ಸಿಕ್ಕಾಕೊಂಡಿದ್ರಂತೆ. ಸ್ಪೈನಲ್ ಕಾರ್ಡ್ ಮುರಿದಿದೆ, ಕಿವಿ ಮೂಗು ಎಲ್ಲ ಕಡೆ ಮಣ್ಣು ತುಂಬಿಕೊಂಡಿದೆ ಅಂತ. ಎಂಥ ಪ್ರತಿಯೊಬ್ಬರ ಅಲ್ಲಿದ್ದ ಪ್ರತಿಯೊಬ್ಬರ ಮನೆಯ ಸ್ಥಿತಿ ಇದು ಅಂತ ಅನ್ಸುತ್ತೆ ನನಗೆ. ನೀಲಮ್ಮನ ಮಗಳು, ಅವ್ರ ತಾಯಿ ತಂದೆ ಝಾನ್ಸಿ ಅವ್ರ ತಾಯಿ ತಂದೆ